ನಮಸ್ಕಾರ. ಇವತ್ತಿನ ವಿಡಿಯೋ ಐಟಿ ದಿಗ್ಗಜರು ಟಿಸಿಎಸ್ ಮತ್ತು ಇನ್ಫೋಸಿಸ್ ತ್ರೈಮಾಸಿಕ ಫಲಿತಾಂಶ ಕೇವಲ ಸುಮಾರು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಿಮಗೆಲ್ಲ ತಿಳಿದ ಹಾಗೆ ಐಟಿ ಕ್ಷೇತ್ರದಲ್ಲಿ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಒಂದು ಷೇರು ಇದ್ದೇ ಇದೆ. ಅಂದರೆ 10% ಬಹುಶಃ ನಮ್ಮ ಎಲ್ಲ ಗ್ರ್ಯಾಜುಯೇಟ್ಸ್ದು ಹಣ ಐಟಿ ಕ್ಷೇತ್ರದಲ್ಲಿ ಇರ್ಬೋದು. ಅದರಲ್ಲಿ ಅವರು ಟಿಸಿಎಸ್ ಆರ್ ಇನ್ಫೋಸಿಸ್ ಶೇರನ್ನು ಖರೀದಿ ಮಾಡಿರ್ಬೋದು, ಇಲ್ಲ ಟಿಸಿಎಸ್ ಮತ್ತು ಇನ್ಫೋಸಿಸ್ ಶೇರನ್ನು ಖರೀದಿ ಮಾಡಿರ್ಬೋದು. ಆದ್ದರಿಂದ ಈ ಎರಡು ಷೇರುಗಳು ಅವುಗಳ ಆರೋಗ್ಯದ ಮೇಲೆ ಮುಂದಿನ ದಿನಗಳಲ್ಲಿ ಅವುಗಳನ್ನು ಕಂಟಿನ್ಯೂ ಮಾಡಬೇಕೋ ಬೇಡವೋ ಅನ್ನುವಂಥ ಡಿಸಿಷನ್ ಅನ್ನು ಎಲ್ಲ ಗ್ರ್ಯಾಜುಯೇಟ್ಸ್ ಅವರಾಗಿ ತಗೊಳ್ಬೇಕಾಗತ್ತೆ. ಆದರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ, ಸದ್ಯದ ಮಟ್ಟಿಗೆ ಟಿಸಿಎಸ್ ಮತ್ತು ಇನ್ಫೋಸಿಸ್ ಷೇರುಗಳು ಒಂದು ತರ ಕನ್ಸಾಲಿಡೇಷನ್ ಇದ್ದಾವೆ. ಅಂದರೆ ಮುಂದೆ ಬಹುಶಃ 6 ತಿಂಗಳು 8 ತಿಂಗಳು 1 ವರ್ಷ ಬಿಟ್ಟು ಏನಾದರೂ ಪಾಸಿಟಿವ್ ಬ್ರೇಕ್ಔಟ್ ಆಯಿತು ಅಂತಂದ್ರೆ ಇವತ್ತಿನಿಂದ 50%, 70%, 100% ಮೇಲಕ್ಕೆ ಹೋಗುವಂಥ ಚಾನ್ಸ್ ಇದೆ. ಅದರಿಂದಾಗಿ ನಾವು ಹೇಳೋದು 10% ಪರವಾಗಿಲ್ಲ, ಇಟ್ಕೊಳ್ಬಹುದು ನಿಮ್ಮ ಒಂದು ಷೇರು ಟಿಸಿಎಸ್ ಅಥವಾ ಇನ್ಫೋಸಿಸ್. ಇವತ್ತಿನ ರಿಸಲ್ಟ್ ನೋಡಿದ್ರೆ ನಿಮ್ಗೆ ಅನಿಸುತ್ತೆ ಬಹಳ ಡಲ್ ಆಗಿದೆ, ಅದನ್ನು ಇಟ್ಕೊಳ್ಬೇಕೋ ಬೇಡವೋ ಅನ್ನುವಂಥ ಒಂದು ಸಂಶಯವೂ ಕೂಡ ಕಾಡುತ್ತೆ. ಆದ್ದರಿಂದ ಈ ವಿಡಿಯೋನ ಕೊನೆಯವರೆಗೆ ನೋಡಿ ನಿಮ್ಮದೇ ಆದಂಥ ಡಿಸಿಷನ್ ತಗೊಳ್ಳಿ. ಮೊದಲನೇದಾಗಿ ಟಿಸಿಎಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅಕ್ಟೋಬರ್-ಡಿಸೆಂಬರ್ 2023. ರೆವೆನ್ಯೂ ಅಕ್ಟೋಬರ್-ಡಿಸೆಂಬರ್ 2022 ಅಲ್ಲಿ 58,229. ಈ ವರ್ಷ ಅದೇ ಸಮಯದಲ್ಲಿ 60,583, 4% ಮಾತ್ರ ಮೇಲಕ್ಕೆ ಹೋಗಿದೆ. ನೆಟ್ ಪ್ರಾಫಿಟ್ ಅಕ್ಟೋಬರ್-ಡಿಸೆಂಬರ್ 2022 10,883 ಕೋಟಿ, ಅಕ್ಟೋಬರ್-ಡಿಸೆಂಬರ್ 2023 11,097 ಕೋಟಿ, ಕೇವಲ 2% ಮೇಲಕ್ಕೆ ಹೋಗಿದೆ. ಈಗ ಟಿಸಿಎಸ್ದು ಲಾಸ್ಟ್ 5 ಕ್ವಾರ್ಟರ್ ಫೈನಾನ್ಷಿಯಲ್ಸ್ನಲ್ಲಿ ಕೇವಲ ನೆಟ್ ಪ್ರಾಫಿಟ್ನ ಮಾತ್ರ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅಕ್ಟೋಬರ್-ಡಿಸೆಂಬರ್ 2022 10,883 ಕೋಟಿ, ಜನವರಿ-ಮಾರ್ಚ್ 2023 11,436 ಕೋಟಿ, ಏಪ್ರಿಲ್-ಜೂನ್ 2023 11,120 ಕೋಟಿ, ಜುಲೈ-ಸೆಪ್ಟೆಂಬರ್ 2023 11,380 ಕೋಟಿ, ಅಕ್ಟೋಬರ್-ಡಿಸೆಂಬರ್ 2023 11,097 ಕೋಟಿ. ಅಂದರೆ ಜಾಸ್ತಿ ಮೇಲೂ ಹೋಗಿಲ್ಲ, ಕೆಳಕ್ಕೂ ಹೋಗಿಲ್ಲ. ಯಾಕಂತಂದ್ರೆ ನಿಮಗೆಲ್ಲ ಗೊತ್ತಿದೆ, ಅಮೆರಿಕಾದಲ್ಲಿ ಒಂದು ತರ ರಿಸೆಷನ್ ಬಂದು ಕಂಪನಿಗಳು ತಮ್ಮ ಐಟಿ ಬಜೆಟ್ ಅನ್ನ ಕಮ್ಮಿ ಮಾಡಿದ್ದಾರೆ. ಅದರಿಂದಾಗಿ ಅವರಿಗೆ ಫಾರಿನಿಂದ ಬರೋ ದುಡ್ಡು ಬರ್ತಾ ಇಲ್ಲ. ಮುಂದೆ ಹೋಗ್ತಾ ಇದ್ದ ಹಾಗೆ ನೆಟ್ ಎಂಪ್ಲಾಯೀಸ್ ಆಡೆಡ್ ಇನ್ ಅಕ್ಟೋಬರ್-ಡಿಸೆಂಬರ್ 2023 -5,680, ಅಷ್ಟು ಜನ ಎಂಪ್ಲಾಯೀಸ್ ಕಮ್ಮಿ ಆಗಿದ್ದಾರೆ. ಟೋಟಲ್ ಎಂಪ್ಲಾಯೀಸ್ ಆಸ್ ಆಫ್ ಡಿಸೆಂಬರ್ 2023 6,03,305. ಎಂಪ್ಲಾಯೀಸ್ ಅಟ್ರಿಷನ್ ಫಾರ್ ದ ಲಾಸ್ಟ್ 12 months 13.3% ಕಂಪೇರ್ಡ್ ಟು 14.9% ಇನ್ ಸೆಪ್ಟೆಂಬರ್ 2023. ಎಂಪ್ಲಾಯೀಸ್ ಅಟ್ರಿಷನ್ ಅಂದ್ರೆ ಎಂಪ್ಲಾಯಿಗಳು ಕಂಪನಿನ ಬಿಟ್ಟು ಬೇರೆ ಕಡೆ ಹೋಗುವಂತದ್ದು ಸ್ವಲ್ಪ ಕಮ್ಮಿ ಆಗಿದೆ. ಅದರಿಂದಾಗಿ ಕಂಪನಿಗೆ ಲಾಭ ಜಾಸ್ತಿ ಆಗುತ್ತೆ, ಅದೇ ಎಂಪ್ಲಾಯೀಸ್ ಕಂಟಿನ್ಯೂ ಆಗಿದೆ. ಆಪರೇಟಿಂಗ್ ಮಾರ್ಜಿನ್ ಮೇಲಕ್ಕೆ ಹೋಗಿದೆ ಸ್ಲೈಟ್ ಆಗಿ 24.3ರಿಂದ 25 ಈ ಕ್ವಾರ್ಟರ್ಲಿ. ಪ್ರಾಫಿಟ್ ಒಂದು 958 ಕೋಟಿ ಕಮ್ಮಿ ಆಗಿದೆ ಕ್ವಾರ್ಟರ್ಲಿ, ಬಿಕಾಸ್ ಒನ್ ಟೈಮ್ ಎಕ್ಸ್ಪೆನ್ಸಸ್ ಸೆಟಲ್ಮೆಂಟ್ ಆಫ್ ಲೀಗಲ್ ಕ್ಲೇಮ್ಸ್ ಇನ್ US ಫಾರ್ ಎ ಕೋರ್ಟ್ ಕೇಸ್. ಟಿಸಿಎಸ್ ಅವರು ಡಿವಿಡೆಂಡ್ ಘೋಷಣೆ ಮಾಡಿದ್ದಾರೆ, 27 ರೂಪಾಯಿ ಪರ್ ಶೇರ್, ಅಂದ್ರೆ 2,700% ಆದ ಫೇಸ್ ವ್ಯಾಲ್ಯೂ. ರೆಕಾರ್ಡ್ ಡೇಟು 19ನೇ ತಾರೀಕು ಜನವರಿ 2024ಕ್ಕೆ ಡಿವಿಡೆಂಡ್ ಕ್ಲೇಮ್ ಮಾಡಬೇಕು ಅಂತಂದ್ರೆ. ಅಂದರೆ ಈ ಎಲ್ಲಾ ಬ್ಯಾಕ್ ಗ್ರೌಂಡಿನ ಒಡನೆ ನೋಡಿದ್ರೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಟಿಸಿಎಸ್ ಅಂತನ್ನುವಂಥದ್ದು ಅನಲಿಸ್ಟ್ಗಳ ಅಂಬೋಣ ಮತ್ತು ನಮ್ಮ ಎಕ್ಸ್ಪೆಕ್ಟೇಷನ್ ಗಿಂತ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಇವತ್ತು ಟಿಸಿಎಸ್ 0.6% ಹೈಯರ್ ಕ್ಲೋಸ್ ಆಯಿತು. ಟಿಸಿಎಸ್ ಶೇರ್ ಪ್ರೈಸ್ ಕಳೆದ ಒಂದು ವರ್ಷದಲ್ಲಿ 12% ಮೇಲಕ್ಕೆ ಹೋಗಿದೆ. ಅದೇ ಅವಧಿಯಲ್ಲಿ ನಿಫ್ಟಿ 21% ಮೇಲಕ್ಕೆ ಹೋಗಿದೆ. ಅಂದರೆ ಐಟಿ ಕಂಪನಿಗಳು ಕಳೆದ ಕೆಲವು ಸಮಯದಿಂದ ಒಂದಷ್ಟು ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ. ಶೇರ್ ಪ್ರೈಸು ರಿಯಾಕ್ಟ್ ಆಗೋದು ನಾಳೆ. ಯಾಕಂತಂದ್ರೆ ಇವತ್ತು ಅದೇನು ಮಾರ್ಕೆಟ್ ಅವರ್ಸ್ ಇತ್ತು, ಅದಾದ ಮೇಲೆ ರಿಸಲ್ಟ್ ಬಂದಿದೆ. ಅದರಿಂದ ಕಾದು ನೋಡಬೇಕು ನಾಳೆ ಏನಾಗುತ್ತೆ ಅಂತ. ಈಗ ಟಿಸಿಎಸ್ ನ ಮಿನಿ ಫಂಡಮೆಂಟಲ್ ಅನಾಲಿಸಿಸ್ ಅಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. 52 ವಾರದ ಹೈಯೆಸ್ಟ್ 3,929, ಲೋಯೆಸ್ಟ್ 3,070, ಇವತ್ತಿನ ರೇಟು 3,736. ಒಬ್ಬ ಇನ್ವೆಸ್ಟರಿಗೆ ಒಂದು ವರ್ಷ ರಿಟರ್ನ್ಸ್ 12%,
5 ವರ್ಷ ರಿಟರ್ನ್ಸ್ 15%, 10 ವರ್ಷ ರಿಟರ್ನ್ CAGR ಅಲ್ಲಿ 12%. ಈಗ ನಾನು ಇನ್ನೊಂದು ಕಂಪನಿಯ ಬಗ್ಗೆ ಬರ್ತಾ ಇದ್ದೇನೆ. ಇನ್ಫೋಸಿಸ್ ಅಕ್ಟೋಬರ್ ಡಿಸೆಂಬರ್ 2023 ಕ್ವಾರ್ಟರ್ ರಿಸಲ್ಟ್ಸ್. ರೆವೆನ್ಯೂ ಅಕ್ಟೋಬರ್ ಡಿಸೆಂಬರ್ 2022 ಅಲ್ಲಿ 38,318 ಕೋಟಿ, ಅಕ್ಟೋಬರ್ ಡಿಸೆಂಬರ್ 2023 38,821, ಕೇವಲ 1% ಮೇಲಕ್ಕೆ ಹೋಗಿದೆ. ನೆಟ್ ಪ್ರಾಫಿಟ್ ನೋಡಿ ಇಂಟ್ರೆಸ್ಟಿಂಗ್ ಆಗಿದೆ. ಅಕ್ಟೋಬರ್ ಡಿಸೆಂಬರ್ 2022 6,586 ಕೋಟಿ, ಅಕ್ಟೋಬರ್ ಡಿಸೆಂಬರ್ 2023 6,113 ಕೋಟಿ, -7%. ಈಗ ಇನ್ಫೋಸಿಸ್ ನ ಲಾಸ್ಟ್ 5 ಕ್ವಾರ್ಟರ್ ಫೈನಾನ್ಷಿಯಲ್ಸ್ ಅಲ್ಲಿ ನೆಟ್ ಪ್ರಾಫಿಟ್ ಅನ್ನು ಮಾತ್ರ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅಕ್ಟೋಬರ್ ಡಿಸೆಂಬರ್ 2022 6,586 ಕೋಟಿ ಪ್ರಾಫಿಟ್, ಜನವರಿ ಮಾರ್ಚ್ 2023 6,134 ಕೋಟಿ, ಏಪ್ರಿಲ್ ಜೂನ್ 2023 5,945 ಕೋಟಿ, ಜುಲೈ ಸೆಪ್ಟೆಂಬರ್ 2023 6,215 ಕೋಟಿ, ಅಕ್ಟೋಬರ್ ಡಿಸೆಂಬರ್ 2023 6,113 ಕೋಟಿ. ಆಲ್ಮೋಸ್ಟ್ ಅಲ್ಲಲ್ಲೇ ಇದೆ, ಜಾಸ್ತಿನೂ ಆಗಿಲ್ಲ ಕಮ್ಮಿನೂ ಆಗಿಲ್ಲ. ಅಂದ್ರೆ ಫಂಡಮೆಂಟಲಿ ಇನ್ನೂ ಸ್ಟ್ರಾಂಗ್ ಆಗಿದೆ. ಬಹುಶಃ ಯಾವಾಗಲಾದ್ರೂ ಒಂದ್ಸರಿ ಪಾಸಿಟಿವ್ ಬ್ರೇಕ್ಔಟ್ ಆಯ್ತು ಅಂತಂದ್ರೆ ಇನ್ಫೋಸಿಸ್ ಬಹಳ ಮೇಲಕ್ಕೆ 20, 30, 50% ಮೇಲಕ್ಕೆ ಹೋಗುವಂತ ಚಾನ್ಸ್ ಇದೆ. ನೆಟ್ ಎಂಪ್ಲಾಯೀಸ್ ಆಡೆಡ್ ಇನ್ ಅಕ್ಟೋಬರ್ ಡಿಸೆಂಬರ್ 2023 -6,101, ಅಂದ್ರೆ ಅಷ್ಟು ಎಂಪ್ಲಾಯೀಸ್ ತೆಗೆದಿದ್ದಾರೆ, ಕೆಲಸ ಇಲ್ಲ ಅಂತ. ಟೋಟಲ್ ಎಂಪ್ಲಾಯೀಸ್ ಡಿಸೆಂಬರ್ 2023 ಅಲ್ಲಿ 3,22,663. ಎಂಪ್ಲಾಯೀಸ್ ಅಟ್ರಿಷನ್ ರೇಟ್ ದ ಲಾಸ್ಟ್ 12 months TCS ಕಂಪೇರ್ ಮಾಡಿದ್ರೆ ಬಹಳ ಕಮ್ಮಿ ಇದೆ, 12.9 compared to 14.6% in September 2023. ಇನ್ಫೋಸಿಸ್ ರಿಸಲ್ಟ್ ಸ್ವಲ್ಪ ವೀಕ್ ಅಂತಾನೆ ಹೇಳ್ಬೋದು. ರೆವೆನ್ಯೂ ವಾಸ್ ಅಬೌವ್ ಎಕ್ಸ್ಪೆಕ್ಟೇಷನ್, ಪ್ರಾಫಿಟ್ ವಾಸ್ ಬಿಲೋ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್. ಕಂಪನಿಯವರು ಯಾವುದೇ ಡಿವಿಡೆಂಡ್ ಅನ್ನು ಘೋಷಣೆ ಮಾಡಿಲ್ಲ. ಮತ್ತೆ ಇನ್ಫೋಸಿಸ್ ಅವರು ಇನ್ನೊಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ, ನಾವು ಒಂದು ಕಂಪನಿ ಇನ್ ಸೆಮಿ ಅನ್ನುವಂಥದ್ದನ್ನು ಅಕ್ವೈರ್ ಮಾಡ್ತಾ ಇದ್ದೇವೆ. ಅದು ಲೀಡಿಂಗ್ ಸೆಮಿ ಕಂಡಕ್ಟರ್ ಡಿಸೈನ್ ಅಂಡ್ ಎಂಬೆಡೆಡ್ ಸರ್ವಿಸ್ ಪ್ರೊವೈಡರ್. ಇನ್ಫೋಸಿಸ್ ಅವರು 280 ಕೋಟಿ ಕೊಟ್ಟು 100% ಸ್ಟೇಕ್ ಆ ಕಂಪನಿಯಲ್ಲಿ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಇನ್ಫೋಸಿಸ್ ಶೇರ್ ಪ್ರೈಸ್ ಕಳೆದ 1 ವರ್ಷದಲ್ಲಿ ಅಭಿವೃದ್ಧಿ ಕಂಡದ್ದು ಕೇವಲ 2%. ಅದೇ ಅವಧಿಯಲ್ಲಿ ನಿಫ್ಟಿ 21% ಮೇಲಕ್ಕೆ ಹೋಗಿತ್ತು. ಶೇರ್ ಪ್ರೈಸ್ ಇವತ್ತು 1.7% ಕೆಳಗೆ ಬಿತ್ತು. ಯಾಕಂದ್ರೆ ಮಾರುಕಟ್ಟೆಯಲ್ಲಿ ಒಂದಷ್ಟು ವೀಕ್ನೆಸ್ ಇತ್ತು, ಮತ್ತೆ ರಿಸಲ್ಟ್ಸ್ ಬರ್ಬೋದು ಅಂತ ಗೊತ್ತಿತ್ತು. ಇವತ್ತು ಮಾರುಕಟ್ಟೆ ಸಮಯ ಆದ್ಮೇಲೆ ರಿಸಲ್ಟ್ಸ್ ಅನೌನ್ಸ್ ಮಾಡೋದ್ರಿಂದ ನಾಳೆ ಕಾದು ನೋಡಬೇಕು ಜನ ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅಂತ. 52 ವಾರದ ಹೈಯೆಸ್ಟ್ 1,620, 52 ವಾರದ ಲೋಯೆಸ್ಟ್ 1,185, ಇವತ್ತಿನ ರೇಟು 1,495. ಒಬ್ಬ ಇನ್ವೆಸ್ಟರಿಗೆ 1 ವರ್ಷದಲ್ಲಿ ಕೇವಲ 2%, 5 ವರ್ಷದ CAGR 17%, 10 ವರ್ಷದ CAGR 13%. ಈಗ ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಅಭಿಪ್ರಾಯ ಸಂಗ್ರಹಣೆಗಾಗಿ TCS ಮತ್ತು ಇನ್ಫೋಸಿಸ್ ಶೇರ್ ಮೂವ್ಮೆಂಟ್ ನಾಳೆ ಹೇಗಿರಬಹುದು ಅಂತ ಪ್ರಿಡಿಕ್ಟ್ ಮಾಡಬೇಕು. ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. TCS ಅಪ್ ಆರ್ ಡೌನ್ ಅಂತ ಹಾಕಿ, ಇನ್ಫೋಸಿಸ್ ಅಪ್ ಆರ್ ಡೌನ್ ಅಂತ ಹಾಕಿ. ನಿಮ್ಮ ಅಭಿಪ್ರಾಯದಂತೆ ಏನಾಗುತ್ತೆ ಅಂತ ತಿಳ್ಕೊಳ್ಳಿಕ್ಕೋಸ್ಕರ ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.